ಬಿಹಾರದಲ್ಲಿ ದಿನದಿಂದ ದಿನಕ್ಕೆ ಮಳೆ ಅವಾಂತರ ಹೆಚ್ಚಾಗ್ಬಿಟ್ಟಿದೆ. ಗಯಾದಲ್ಲಿ ಪಿಕ್ನಿಕ್ಗೆ ಹೋಗಿದ್ದವರು ಫಾಲ್ಸ್ನಲ್ಲಿ ಲಾಕ್ ಆಗಿದ್ದಾರೆ. ನೀರು ಕಡಿಮೆ ಇದ್ದ ವೇಳೆ ಫಾಲ್ಸ್ಗೆ ಹೋಗಿದ್ದ ಕುಟುಂಬ. ಬಿಹಾರದಲ್ಲಿ ದಿನದಿಂದ ದಿನಕ್ಕೆ ಮಳೆ ಅವಾಂತರ ಹೆಚ್ಚಾಗಿದೆ. ಗಯಾದಲ್ಲಿ ಪಿಕ್ನಿಕ್ಗೆ ಹೋಗಿದ್ದವರು ಫಾಲ್ಸ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರಂತೆ. ನೀರು ಕಡಿಮೆ ಇದ್ದ ವೇಳೆ ಫಾಲ್ಸ್ಗೆ ಹೋಗಿದೆ ಕುಟುಂಬ. ನೀರು ಕಡಿಮೆ ಇತ್ತಂತೆ, ಆಗ ಫಾಲ್ಸ್ಗೆ ಇಳಿದಿದ್ದಾರೆ. ಇದ್ದಕ್ಕಿದ್ದ ಹಾಗೆ ನೀರು ಹೆಚ್ಚಾಗಿ ಪ್ರವಾಹ ಸೃಷ್ಟಿಯಾಗುತ್ತದೆ. ನೀರು ಹೆಚ್ಚಾಗಿ ಹರಿಯುತ್ತಿದ್ದಂತೆ ಹಲವರು ಕೊಚ್ಚಿ ಹೋಗಿದ್ದಾರೆ ಆ ನೀರಲ್ಲಿ. ಸ್ಥಳೀಯರ ಸಹಾಯದಿಂದ ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಬಿಹಾರದಲ್ಲಿ ದಿನದಿಂದ ದಿನಕ್ಕೆ ಮಳೆ ಅವಾಂತರ ಹೆಚ್ಚಾಗಿದೆ. ಈಗ ಪಿಕ್ನಿಕ್ಗೆಲ್ಲ ಹೋಗ್ತಾರಲ್ಲ, ಎಲ್ಲಾದರೂ ಆಗಲಿ ಮಳೆಗಾಲದಲ್ಲಿ ಬಹಳ ಹುಷಾರಾಗಿರಬೇಕು. ಈಗ ನೀರು ಕಡಿಮೆ ಇತ್ತು ಅಂತ ಹೇಳಿ ಒಂದು ಕುಟುಂಬ ಫಾಲ್ಸ್ ಒಳಗಡೆ ಇಳ್ಕೊಂಡಿದೆ. ಇದ್ದಕ್ಕಿದ್ದ ಹಾಗೆ ನೀರು ಹೆಚ್ಚಾಗ್ಬಿಟ್ಟಿದೆ, ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ. ಅಲ್ಲಿ ನೀರು ಹೆಚ್ಚಾಗ್ತಾ ಇದ್ದಂತೆ ಹಲವರು ಕೊಚ್ಚಿ ಹೋಗಿದ್ದಾರೆ. ರಭಸವಾಗಿ ಹರಿದಿದೆ ನೀರು. ಸ್ಥಳೀಯರ ಸಹಾಯದಿಂದ ಕೆಲವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಯಾರ್ಯಾರು ಎಷ್ಟೆಷ್ಟು ಜನ ಕೊಚ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. दे तू जो बचा ले आराम से। गमछिया गे मैया ಕಾಲ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲು ನೀರು ಭಾಳ ಇರಲಿಲ್ಲ, ಅಲ್ಲಿ ಸ್ಲೋ ಆಗಿ ನೀರು ಬರ್ತಾ ಇತ್ತು. ಹಾಗಾಗಿ ಕೆಳಗಡೆ ಇಳಿದು ಎಲ್ಲರೂ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ, ಸುಮ್ಮನೆ ಎಂಜಾಯ್ ಮಾಡ್ತಾ ಇದ್ದಾರೆ. ಏಕಾಏಕಿಯಾಗಿ ನೀರು ರಭಸವಾಗಿ ಹರಿದು ಬರೋಕ್ಕೆ ಶುರು ಆಗ್ಬಿಡುತ್ತೆ. ರಭಸವಾಗಿ ಒಳಗಡೆ ಇದ್ದವರೆಲ್ಲ ಕೊಚ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ ನೋಡಿ ಅಲ್ಲಿ. ಆದರೂ ಕೂಡ ಅಲ್ಲೇ ಇದ್ದಂಥ ಸ್ಥಳೀಯರು ಕೆಲವರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೇನಾದರೂ ಹರ್ಕೊಂಡು ಕೆಳಗಡೆ ಬಂದಿದ್ರೆ ಮುಗ್ದೇ ಹೋಗೋದವ್ರ ಕತೆ ನೋಡಿ. ಅಲ್ಲಿ ಕೆಳಗಡೆ ಭಾಳ ಅಲ್ಲೇ ಉದ್ದ ಇದೆ, ಅದು ಅಲ್ಲಿ ಹೋಗಿ ಬಿದ್ದಿದ್ರೆ ಮುಗ್ದೇ ಹೋಗಿರೋದು ಕತೆ.